ವೇದಾಂತ ಸಂವತ್ಸರ. ಓಂ ಅವಿದ್ಯಾ ಸ್ವರೂಪವಿದೆ ವೇದಾಂತ ಭಾಸ್ಕರಾಯ ನಮಃ. ಕರ್ಮ ಮಾರ್ಗರತಾಯೇ ತೇ ಆತ್ಮಜ್ಞಾನ ವಿವರ್ಜಿತಾಃ ಜಾಯಂತೆ ಚ ಮ್ರಿಯಂತೆ ಚ ಸದಾ ವೇದಾಂತ ಭಾಸ್ಕರಃ. ಆತ್ಮಜ್ಞಾನವಿಲ್ಲದೆ ಬರೀ ಕರ್ಮ ಮಾರ್ಗಗಳಲ್ಲಿ ಮುಳುಗಿರುವವರು ಮತ್ತೆ ಮತ್ತೆ ಹುಟ್ಟುತ್ತಾರೆ, ಮತ್ತೆ ಮತ್ತೆ ಸಾಯುತ್ತಾರೆ. ಜನವರಿ 5. ದಟ್ಟವಾದ ಅವಿದ್ಯೆಯ ಫಲ. ಅವಿದ್ಯಯಾಮಂತರೇ ವರ್ತಮಾನಾಃ ಸ್ವಯಂ ಧೀರಾಃ ಪಂಡಿತಂ ಮನ್ಯಮಾನಾಃ ಝಂಗನ್ಯಮಾನಾಃ ಪರಿಯಂತಿ ಮೂಢಾಃ ಅಂಧೇನೈವ ನೀಯಮಾನಾ ಯಥಾಂಧಾಃ. ಮುಂಡಕೋಪನಿಷತ್ 1-2-8. ದಟ್ಟವಾದ ಅವಿದ್ಯೆಯ ಮಧ್ಯೆಯೇ ಇದ್ದುಕೊಂಡು ತಮ್ಮನ್ನು ಧೀರರೆಂದು ಪಂಡಿತರೆಂದು ತಿಳಿದುಕೊಂಡಿರುವ ಮೂಢರು ದುಃಖ ಸಾಗರದಲ್ಲಿ ಬಿದ್ದು ಸಂಕಟ ಪಡುತ್ತಾ ಮತ್ತೆ ಮತ್ತೆ ಸಂಸಾರ ಚಕ್ರದಲ್ಲಿ ಸಿಕ್ಕಿಕೊಂಡು ನರಳಾಡುತ್ತಾ ಇರುತ್ತಾರೆ. ಇಂಥವರು ಒಬ್ಬ ಕುರುಡನಿಂದ ಒಯ್ಯಲ್ಪಡುತ್ತಿರುವ ಅನೇಕ ಕುರುಡರಂತೆ ಸ್ವತಃ ಕುರುಡರೇ ಆಗಿರುತ್ತಾರೆ. ಬರೀ ಕರ್ಮಗಳನ್ನು ಮಾಡುತ್ತಾ ಅವುಗಳನ್ನೇ ಸ್ತುತಿಸುತ್ತಾ ಕರ್ಮ ಮಾರ್ಗದಲ್ಲಿಯೇ ಮುಳುಗಿರುವವರನ್ನು ಈ ಮಂತ್ರವು ಮೂಢರೆಂದು ನಿಂದಿಸುತ್ತಿದೆ. ಇಂಥವರಿಗೆ ಆತ್ಮಜ್ಞಾನವು ಇಲ್ಲವೆಂದಿಷ್ಟೇ ಅಲ್ಲ, ಮತ್ತೇನೆಂದರೆ ತಾವು ತಿಳಿದಿರುವುದನ್ನೇ ಆತ್ಮಜ್ಞಾನವೆಂದು ಭ್ರಮಿಸಿರುತ್ತಾರೆ. ಕತ್ತಲೆ ಕೋಣೆಯಲ್ಲಿ ಅಲ್ಲ, ಕತ್ತಲೆಯ ಮಧ್ಯೆ ಅಲ್ಲ, ದಟ್ಟವಾದ ಕತ್ತಲೆಯಲ್ಲಿ ಇದ್ದುಕೊಂಡಿರುವ ಈ ಮೂಢರು ತಮ್ಮನ್ನೇ ಧೀರರೆಂದು, ವಿವೇಕಿಗಳೆಂದು, ಪ್ರಾಜ್ಞರೆಂದು, ಪಂಡಿತರೆಂದು ತಿಳಿದುಕೊಂಡಿರುತ್ತಾರೆ. ಇದು ಸಕಲ ಅಜ್ಞಾನಿಗಳ ಹಣೆಬರಹ. ಇದರಿಂದ ಇವರಿಗೆ ಮೋಕ್ಷವು ದೊರಕುವುದಿಲ್ಲ ಎಂಬುದಷ್ಟೇ ಅಲ್ಲ, ಮತ್ತೇನೆಂದರೆ ಕುಟಿಲವಾದ ಸಂಸಾರ ಮಾರ್ಗದಲ್ಲಿಯೇ ಮತ್ತೆ ಮತ್ತೆ ಸಿಕ್ಕಿಕೊಂಡು ನರಳಾಡುತ್ತಿರುತ್ತಾರೆ. ಇದಿಷ್ಟು ಅವಿದ್ಯೆಯ ಫಲ. ಓಂ ಶಾಂತಿ ಶಾಂತಿ ಶಾಂತಿ.